ಹೇ ಗೈಸ್ ಇಟ್ಸ್ ಅ ಚಂಪಿ ಡೇ ಬನ್ನಿ ನೋಡುವ ಯಾವ ಥರ ನಾನು ಕೂದಲಿಗೆ ನಾನು ಚಂಪಿ ಮಾಡ್ತೀನಿ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಬೌಲಲ್ಲಿ ಕೊಕೊನಟ್ ಆಯಿಲ್ ಮತ್ತು ಫ್ಯೂ ಡ್ರಾಪ್ಸ್ ಆಫ್ ಆಲಿವ್ ಆಯಿಲ್ ಆ್ಯಂಡ್ ದೆನ್ ಅಲೋವೆರಾ ಜೆಲ್ನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಡಬಲ್ ಬಾಯ್ಲ್ ಮಾಡ್ತೀನಿ. ಲೈಕ್ ಒಂದು ಬೌಲಲ್ಲಿ ಬಿಸಿ ನೀರಿಟ್ಟು ಈ ಬೌಲ್ನ ಅದ್ರ ಮೇಲೆ ಇಡ್ತೀನಿ. ನಾನು ಡೈರೆಕ್ಟ್ ಆಯಿಲ್ನ ಹೀಟ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ. ಸೊ ಒನ್ಸ್ ಇದು ಮೆಲ್ಟ್ ಆದ ತಕ್ಷಣ ನಾನು ಕೂದಲಲ್ಲಿ ಇದನ್ನು ಅಪ್ಲೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕೂದಲನ್ನ ಲೈಕ್ ಸ್ಮಾಲ್ ಪಾರ್ಟಿಷನಲ್ಲಿ ಮಾಡಿಕೊಂಡು ಫುಲ್ ಸ್ಕ್ಯಾಲ್ಪಲ್ಲಿ ಆಯಿಲ್ನ ಹಾಕ್ತಾ ಹೋಗ್ತೀನಿ. ಈ ರೂಟೀನ್ ನಾನು ಆಲ್ಟರ್ನೇಟಿವ್ ವೀಕಲ್ಲಿ ಮಾಡ್ಕೊತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಸ್ಕ್ಯಾಲ್ಪಲ್ಲಿ ಎಲ್ಲ ಆಯಿಲ್ ಹಾಕಿದ ಮೇಲೆ ಹಾಗೆ ಲೆನ್ಸಿಗೂ ಕೂಡ ಆಯಿಲ್ನ ಹಾಕ್ತಾ ಹೋಗ್ತೀನಿ. ಲೈಕ್ ಮೇಕ್ ಶ್ಯೂರ್ ಲೈಕ್ ಕಂಪ್ಲೀಟ್ಲಿ ಹೇರ್ಸ್ನ ಕವರ್ ಆಗಲಿ ಅಂತ ಹೇಳಿ ಜಾಸ್ತಿ ಸ್ಕ್ಯಾಲ್ಪಲ್ಲೇ ಆಯಿಲ್ ಮಾಡ್ತೀನಿ ನಾನು. ರಿಮೈನಿಂಗ್ ಏನು ಆಯಿಲ್ ಇರುತ್ತಲ್ಲ ಅದನ್ನು ಲೈಕ್ ಎಡ್ಜ್ ಹತ್ರ ಎಲ್ಲ ಹಾಕ್ತೀನಿ. ಸೊ ದ್ಯಾಟ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಬಾರ್ದು ಅಂತ ಹೇಳಿ. ಅದಾದಮೇಲೆ ನನ್ನ ಹತ್ರ ಇದು ಸ್ಕ್ಯಾಲ್ಪ್ ಮಸಾಜರ್ ಇದೆ, ಮ್ಯಾನ್ಯುಯಲ್ ಒನ್. ಅದನ್ನು ಯೂಸ್ ಮಾಡಿ ನಾನು ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ತೀನಿ ಫಾರ್ ಅರೌಂಡ್ 1 to 2 minutes. ಇದ್ರದ್ದು ಬೆನಿಫಿಟ್ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಲ್ಸೋ ನ್ಯೂ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಆಫ್ಟರ್ ದ್ಯಾಟ್ ನಾನು ಲೈಕ್ ವುಡನ್ ಕೋಮ್ ತೊಗೊಂಡ್ಬಿಟ್ಟು ಕೂದಲನ್ನ ಚೆನ್ನಾಗೆ ಬಾಚ್ಕೋತೀನಿ. ಲೈಕ್ ಸಿಕ್ಕಿರೋದೆಲ್ಲ ತೆಗಿತೀನಿ. ಇದರಲ್ಲೇ ಲೈಕ್ ಏನೇನು ಹೇರ್ ಫಾಲ್ ಆಗೋಕ್ಕಿದೆಯಲ್ಲ ಅದೆಲ್ಲ ಇದೇ ಸ್ಟೆಪ್ಪಲ್ಲಿ ಆಗುತ್ತೆ. ಒನ್ಸ್ ಇದು ಆದಮೇಲೆ ನಾನು ನನ್ನ ಕೂದಲನ್ನ ಲೈಕ್ ಬನ್ನಲ್ಲಿ ಕಟ್ಕೋತೀನಿ. ನೀವು ಬೇಕಾದರೆ ಪ್ಲೇಟ್ಸ್ ಕೂಡ ಹಾಕೋಬೋದು. ಆ್ಯಂಡ್ ಐ ಕೀಪ್ ದಿಸ್ ಫಾರ್ ಅರೌಂಡ್ 20 to 30 minutes ಆ್ಯಂಡ್ ದೆನ್ ಐ ಟೇಕ್ ಶವರ್. ಸೊ ಎಸ್, ದಿಸ್ ಇಸ್ ಹೌ ಮೈ ಚಂಪಿ ಡೇ ಲುಕ್ಸ್ ಲೈಕ್. ಐ ಹೋಪ್ ನಿಮಗೆ ಈ ಶಾರ್ಟ್ ಇಷ್ಟ ಆಗಿರ್ಬೋದು. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.